ಪೆಲೆಟ್ ಗನ್ ಪಾಲಿಟಿಕ್ಸ್ ಅಂತೂ ಮುಂದುವರಿತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ನಡೀತಾ ಇರುವಂತಹ ಜಟಾಪಟಿ ಇದು. ಸಂಸದ್ ಮಾರ್ಗ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ರಾಹುಲ್ ಗಾಂಧಿಯಿಂದ ಇವತ್ತು ಧರಣಿ ಆಯಿತು. ಪೆಲೆಟ್ ಗನ್ ಬಳಕೆಯ ವಿಚಾರದಲ್ಲಿ ಎಫ್ಐಆರ್ ದಾಖಲಿಸಲು ನಕಾರ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಮಾಡಿಕೊಳ್ಳಲಾಗ್ತಿಲ್ಲ ಅಂಥೇಳಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ರಾಹುಲ್ ಗಾಂಧಿ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಯ ಮುಂದೆ ವಿಪಕ್ಷ ನಾಯಕನ ಧರಣಿ. ಪೆಲೆಟ್ ಗನ್ನಿಂದ ಗಾಯಗೊಂಡಿರುವಂತಹ ಯುವಕನ ಜೊತೆ ಕೂತಿ ಧರಣಿಯನ್ನು ಮಾಡಿರೋದು. ಕೇಸ್ ದಾಖಲಿಸುವಂತೆ ಒತ್ತಾಯಿಸಿ ಡಿಸಿಪಿ ಕಚೇರಿಗೆ ತೆರಳಿದ್ರು ರಾಗ. ಸಹೈಲ್ ಲೋಚವ್ಗೆ ನ್ಯಾಯ ಒದಗಿಸುವಂತೆ ರಾಹುಲ್ ಕಡೆಯಿಂದ ಒತ್ತಾಯ ಇದೆ. ಎಫ್ಐಆರ್ ಯಾಕೆ ಆಗ್ತಿಲ್ಲ ಅನ್ನುವಂಥ ವಿಚಾರ. ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜೆನ್ಜಿ ಪ್ರತಿಭಟನೆ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಎಡವಟ್ಟು ಗಲಾಟೆ ಇದು. ಆವಾಗ ಪೆಲೆಟ್ ಗನ್ನನ್ನು ಬಳಸಿದ್ದಾರೆ ಅನ್ನುವಂಥ ಆರೋಪ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯ ನೇತೃತ್ವದಲ್ಲಿ ಧರಣಿ ಆಗ್ತಾ ಇದೆ. ಎಫ್ಐಆರ್ ಆಗ್ತಾ ಇಲ್ಲ, ಯಾರು ಕೂಡ ಎಫ್ಐಆರ್ ತೆಗೆದುಕೊಳ್ತಿಲ್ಲ ಅಂಥೇಳಿ ಪ್ರತಿಭಟನೆಯನ್ನು ಮಾಡಿರೋದು ಇವತ್ತು ನೋಡ್ತಾ ಇದ್ರಿ. ರಾಹುಲ್ ಗಾಂಧಿಯ ಧರಣಿಗೆ ಬಿಜೆಪಿ ಕಡೆಯಲ್ಲೂ ಕೂಡ ಕೌಂಟರ್ ಇದೆ. ಅಂದರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಹೋರಾಟ ಅಲ್ಲ ರಾಹುಲ್ ಗಾಂಧಿ ಅವರದ್ದು ಅಂತ ಬಿಜೆಪಿ ಹೇಳ್ತಾ ಇರೋದು. ಇನ್ನು ರಾಹುಲ್ ಗಾಂಧಿ ಧರಣಿಗೆ ಬಿಜೆಪಿ ಕಡೆಯಿಂದ ಕೌಂಟರ್ ಮೇಲೆ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ರಾಜಕತೆ ಸೃಷ್ಟಿಸಲು ರಾಹುಲ್ ಗಾಂಧಿ ಕಡೆಯಿಂದ ಯತ್ನ ಆಗ್ತಾ ಇದೆ. ಯಾವುದೇ ಮುನ್ಸೂಚನೆ ನೀಡದೆ ರಾಹುಲ್ ಧರಣಿಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ಧರಣಿ ನಡೆಸಲು ರಾಹುಲ್ ಯಾವುದೇ ಅನುಮತಿಯನ್ನು ಪಡೆದಿಲ್ಲ. ಪೆಲೆಟ್ ಗನ್ ವಿಚಾರದಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಬಿಜೆಪಿ ಹೇಳ್ತಾ ಇದೆ. ಬಿಜೆಪಿಯ ನಾಯಕ ರವಿಶಂಕರ್ ಪ್ರಸಾದ್ ಎಫ್ಐಆರ್ ದಾಖಲಾಗಿದೆ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ರಾಹುಲ್ ಹೇಳ್ತಾ ಇರೋದು ಎಫ್ಐಆರ್ ಆಗಿಲ್ಲ, ಇದುವರೆಗೂ ಎಫ್ಐಆರ್ ತೆಗೆದುಕೊಳ್ತಾ ಇಲ್ಲ, ಎಫ್ಐಆರ್ ದಾಖಲಾಗಿಲ್ಲ ಅಂತ ರಾಹುಲ್ ಗಾಂಧಿಯವರ ವಾದ. ಅದಕ್ಕೆ ಬಿಜೆಪಿ ನಾಯಕ ಹೇಳ್ತಾ ಇರೋದು ರವಿಶಂಕರ್ ಪ್ರಸಾದ್ ಎಫ್ಐಆರ್ ದಾಖಲಾಗಿದೆ ಅಂತೇಳಿ. ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ, ತನಿಖೆ ಮುಂದುವರಿತಾ ಇದೆ ಅಂತ ಬಿಜೆಪಿ ಈ ರೀತಿಯಾಗಿ ರಾಹುಲ್ ಗಾಂಧಿಯವರ ಪ್ರತಿಭಟನೆಗೆ ಕೌಂಟರ್ ಕೊಡುವಂಥ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಆಗಿರುವಂಥ ಪ್ರತಿಭಟನೆ ಇದು. ಎಫ್ಐಆರ್ ಆಗ್ತಿಲ್ಲ ಅಂತೇಳಿ. ಆದರೆ ಬಿಜೆಪಿ ಹೇಳ್ತಾ ಇರೋದು ಎಫ್ಐಆರ್ ಆಗಿದೆ, ತನಿಖೆ ಮುಂದುವರಿತಾ ಇದೆ ಅಂತ.